ಒಂದ್ ದಿನ ಹೊಲದಲ್ಲಿ ಕೂಲಿ ಕೆಲಸ ಮಾಡಕ್ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ಮತ್ತು ಎಷ್ಟು ಪಗಾರ ಕೊಡ್ತಾರ ಅಂತೇಳಿ ನೋಡೋಣ ಬನ್ನಿ ಅಣ್ತಮ್ಮ ಸ್ಟ್ಯಾಂಡ್ ಆಗ್ತಂಗಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ಕೆಲಸ ಮಾಡಕ್ ಅಂತೇಳಿ ನಾವ್ ಹೊಲಕ್ ಕೊಂಟ್ರ ಇಲ್ಲಿ ಒಬ್ಬ ಅಣ್ಣ ಗಿಡದಾಗ ಕುಂತು ಲೈನ್ ಹೊಡ್ಯಾಕತ್ತ ನೋಡ್ರಿ. ಅನ್ನ ತಿಂತಾರ ಏಲ್ ತಿಂತಾರಣ್ಣ ಈ ನನ್ ಮಕ್ಳು. ಫಸ್ಟ್ ಈ ಕಾಲುವೆಯಲ್ಲಿ ಕಲ್ಲುಗಳೆಲ್ಲ ಇದ್ದು ಈ ಕಲ್ಲನ್ನ ಎಲ್ಲ ತೆಗೆದು ನಾವು ಸ್ವಚ್ಛ ಮಾಡಕ ಸ್ಟಾರ್ಟ್ ಮಾಡಿದ್ವಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕಲ್ಲೇನ್ ಸ್ವಲ್ಪ ಇದ್ದು ಅಂತೀರಾನು, ಅನಾಮತ ಅಂದ್ರೆ ಅನಾಮತ ಕಲ್ಲುಗಳಿದ್ದು ಒಂದೊಂದ ಕಲ್ ತೆಗದ್ ನಮಗಂತೂ ಸಾಕಾಗಿ ಹೋಯ್ತು ನೋಡ್ರಿ. ಅವ್ ನೋಡ ಆದ್ರೂ ಇನ್ನ ಕಲ್ ಖಾಲಿ ಆಗ್ಲಿಲ್ಲ. ಅದ್ರಾಗ ಬಿಸಿಲಾಗ ಕಲ್ ಫುಲ್ ಸುಡಾಗತ್ತಿದ್ದು. ಎಷ್ಟ್ ಹೇಳ್ತೀನ್ರಿ ನಾನು ಅವಂಗ ಬ್ರೈಟ್ನೆಸ್ ಕಡಿಮಿಡು ಅಂತೇಳಿ. ಕಾಕ ಕಡಿಮೆನೆ ಹಿಡುದಿಲ್ಲ ಅವ ಬ್ರೈಟ್ನೆಸ್. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಕಲ್ಲುಗಳು ಹೋಗುದು ಈ ಕಂಟಿ ಎಲ್ಲ ಕಡದು ಸ್ವಚ್ಛ ಮಾಡಿರೋ ಅಷ್ಟ್ರಲ್ಲೇ ನಮ್ದು ಹರಿದು ಊರ್ವಾಗ್ಲಾಗಿತ್ತು. ಅಂತದ್ರಾಗ ಹೊಳ್ಳಿ ಮತ್ತೆ ಇಲ್ಲಿ ಹರಿ ಮಾಡ್ಬೇಕು ನೀರ್ ಹೋಗಾಕಂದ್ರು ಮತ್ತೆ ಇಲ್ಲಿ ಹಡ್ಡಾಕ್ ಚಲೋ ಮಾಡಿಬಿಟ್ಟೇವ್ರಿ. ನಿಮ್ಗೆ ಸದ್ ಒಂದು ನಿಜ ಹೇಳ್ತೀನಿ, ನಾನು ಬೇಯಕ್ ಹೋಗ್ಬೇಡ್ರಿ, ನಾನು ಯಾರು ಬ್ಯಾರೆದವ್ರ ಹೊಲಕ್ಕ ಕೆಲಸ ಮಾಡಕ್ ಬಂದಿಲ್ಲ, ಇದು ನಮ್ ಹೊಲನ ಐತಿ. ಕಾಮಿಡಿ ಮಾಡಿದ್ದು ಸಾಕ್ರಿ, ಇಂತ ಬಿಸಿಲಾಗ ಕೆಲಸ ಮಾಡೋದು ಬಾಳ ಅಂದ್ರ ಬಾಳ ಕಷ್ಟ ಐತಿ. ರೈತರದ್ದು ಹೊಲದಾಗ ಒಂದಲ್ರಿ ನೂರಾರು ಕೆಲಸ ಇರ್ತಾವು, ದಿನ ಪ್ರತಿದಿನ ಮಾಡಬೇಕು. ಅವ್ರು ಇಷ್ಟೆಲ್ಲಾ ಬಿಸಿಲಾಗ ಕಷ್ಟಪಟ್ಟು ದುಡಿದ್ರು ಕೂಡ ಅವ್ರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ. ಏನ್ ಮಾಡುದ್ರಿ, ಭೂಮಿ ತಾಯಿ ನಮ್ಕೊಂದು ಬದುಕೋರ್ ನಾವು. ಈ ಬಿಸಿಲಾಗ ಕೆಲಸ ಮಾಡಿ ನೋಡ್ರಿ ಕೈಗಳೆಲ್ಲ ಹೆಂಗ್ ಗಾಯ ಆಗ್ಯಾವ ಅಂತೇಳಿ. ಲಾಸ್ಟ್ ಎಲ್ಲಾ ಕೆಲಸ ಮುಗಿತಂದಾಗ ನನ್ ಮುಖದಾಗ ಒಂದ್ ಖುಷಿ ಕಾಂತ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ